ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದು ದರಾ ಬೇಂದ್ರೆಯವರು ಬರೆದಿರುವ ನಾನು ಬಡವಿ ಅನ್ನುವ ಪದ್ಯದ ಸಾರಾಂಶವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೇಂದ್ರೆಯವರ ಪರಿಚಯವನ್ನ ನೋಡೋದಾದ್ರೆ, ಕವಿ ದರಾ ಬೇಂದ್ರೆಯವರ ಪೂರ್ತಿ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಜನನ 1896, ಸ್ಥಳ ಧಾರವಾಡದ ಸಾಧನಕೇರಿ. ತಂದೆ ರಾಮಚಂದ್ರ, ತಾಯಿ ಅಂಬವ್ವ. ಮರಣ 1981. ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಇವರು ಹಲವು ಕೃತಿಗಳನ್ನ ಬರೆದಿದ್ದಾರೆ. ಕೃಷ್ಣಕುಮಾರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಗಂಗಾವತರಣ, ನಾಕುತಂತಿ, ಸಾಯೋ ಆಟ, ನಿರಾಭರಣ ಸುಂದರಿ, ಗರಿ, ಅರಳು ಮರಳು ಇತ್ಯಾದಿ ಕೃತಿಗಳನ್ನ ಬೇಂದ್ರೆಯವರು ಬರೆದಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಲಭಿಸಿದೆ. ಹಾಗೆಯೇ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ನಾಕುತಂತಿ ಅನ್ನುವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿದೆ. ಹಾಗೆ ಇವರು ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ಧಾರವಾಡ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಕೂಡ ಬೇಂದ್ರೆ ಅವರಿಗೆ ಸಿಕ್ಕಿರುವಂತದ್ದು. ಇದು ಬೇಂದ್ರೆ ಅವರ ಒಂದು ಕಿರುಪರಿಚಯ. ಆದ್ರೆ ಈಗ ನೇರವಾಗಿ ಬೇಂದ್ರೆ ಅವರ ನಾನು ಬಡವಿ ಪದ್ಯದಿಂದ ಬರುವಂತ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಬೇಂದ್ರೆ ಅವರ ಈ ಪದ್ಯದಲ್ಲಿ ದಾಂಪತ್ಯದಲ್ಲಿ ಒಲವೇ ನಮ್ಮ ಬದುಕು ಜೀವನ ಎಂಬುದನ್ನ ಕವಿ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಕುರಿತಾಗಿ ಇಲ್ಲಿ ಪ್ರಶ್ನೆ ಅನ್ನುವಂಥದ್ದು ನಮ್ಗೆ ಬರ್ತಾ ಹೋಗುತ್ತೆ. ಎರಡನೇ ಪ್ರಶ್ನೆ, ನಾನು ಬಡವಿ ಕವನದ ಆಶಯವೇನು ಅನ್ನುವ ಪ್ರಶ್ನೆ ನಿಮ್ಗೆ ಇಲ್ಲಿರುತ್ತೆ ವಿದ್ಯಾರ್ಥಿಗಳೇ. ಈಗ ನೇರವಾಗಿ ನಾವು ದರಾ ಬೇಂದ್ರೆಯವರ ನಾನು ಬಡವಿ ಪದ್ಯದ ವಿಚಾರಗಳಿಗೆ ಹೋಗ್ಬಿಡೋಣ. ನಾನು ಬಡವಿ ಅನ್ನುವ ಕವಿತೆಯನ್ನ ಇಟ್ಕೊಂಡು ದರಾ ಬೇಂದ್ರೆ ಅವರು ಬರೆದ ನಂತರ ಇದೇ ಕವಿತೆಯ ಬಗ್ಗೆ ಹಾಡು ಕೂಡ ಕನ್ನಡದಲ್ಲಿ ಬಂದಿದೆ. ಆ ಹಾಡನ್ನು ಕೂಡ ನೀವು ಕೇಳಿಸ್ಕೊಳ್ಬಹುದು. ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಮೈಸೂರು ಅನಂತಸ್ವಾಮಿ ಅನ್ನುವಂಥವ್ರು ಬೇಂದ್ರೆ ಅವರು ಬರೆದಿರುವ ಈ ನಾನು ಬಡವಿ ಪದ್ಯವನ್ನ ಹಾಡು ಕೂಡ ಮಾಡಿದ್ದಾರೆ. ನೇರವಾಗಿ ಈಗ ಪದ್ಯಕ್ಕೆ ಹೋಗ್ಬಿಡೋಣ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಇದು ಮೊದಲನೇ ಪ್ಯಾರ ವಿದ್ಯಾರ್ಥಿಗಳೇ. ಮೊದಲ 4 ಸಾಲುಗಳು ಇಡೀ ಕವನದ ಪೀಠಿಕೆ ಅಂತಾನೆ ಹೇಳ್ಬೋದು. ಇಲ್ಲಿ ಹೆಣ್ಣು ತನ್ನ ಬಗ್ಗೆ ಹೇಳಿಕೊಂಡು ನಂತರ ಅವನ ಬಗ್ಗೆ ಹೇಳ್ತಾಳೆ. ಅಂದ್ರೆ ನಾನು ಬಡವಿ ಅಂತ ಮೊದಲು ಅವಳ ಬಗ್ಗೆ ಹೇಳ್ತಾಳೆ, ಆಮೇಲೆ ಆತ ಬಡವ ಅಂತ ಹೇಳ್ತಾಳೆ. ಆಮೇಲೆ ನಾಯಕಿ ಇಬ್ಬರಿಗೂ ಕೂಡ ಒಲವನ್ನು ಬಿಟ್ರೆ ಇನ್ನೇನು ಇಲ್ಲ. ಅಂದ್ರೆ ಅವರಿಬ್ರು ಆ ಪ್ರೀತಿಯ ಒಂದು ಬದುಕನ್ನ ಬಿಟ್ರೆ ಅವ್ರಿಗೆ ಯಾವುದೇ ಶ್ರೀಮಂತಿಕೆ ಇಲ್ಲ. ಹಾಗಾಗಿ ಇಲ್ಲಿ ಒಲವೇ ನಮ್ಮ ಬದುಕು ಅಂತ ಹೇಳಿದ್ದಾರೆ. ಮತ್ತೆ ಅವರಿಗೆ ಬೇರೆ ಆಯ್ಕೆಯೂ ಇಲ್ಲ, ಏಕೆಂದರೆ ಅವರ ಬಳಿ ಒಲವಿನ ಹೊರತಾಗಿ ಇನ್ನೇನು ಇಲ್ಲ. ಅವರು ಒಲವನ್ನು ಅದಕ್ಕೆ ಇದಕ್ಕೆ ಮತ್ತು ಎಲ್ಲದಕ್ಕೆ ಉಪಯೋಗಿಸಿಕೊಳ್ಳದಿದ್ದರೆ ಅವರಿಗೆ ಬದುಕು ತುಂಬಾನೇ ಭಾರ ಆಗ್ತಾ ಇತ್ತು. ಹಾಗಾಗಿ ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರೀತಿಯನ್ನ ಇಟ್ಕೊಂಡಿರೋದ್ರಿಂದ ಅವರ ಬದುಕು ಖುಷಿಯಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಇದೆ. ಒಲವನ್ನು ಉಪಯೋಗಿಸಿಕೊಂಡು ಅವರು ಬದುಕನ್ನ ಕಂಡುಕೊಳ್ತಿದ್ದಾರೆ. ಅದಕ್ಕೋಸ್ಕರ ಒಲವೇ ನಮ್ಮ ಬದುಕು, ಅದನ್ನೇ ಬಳಸ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಪ್ರೀತಿ ಬಿಟ್ರೆ ಅವ್ರ ಹತ್ರ ಯಾವುದೇ ಬಂಗಾರ ಇಲ್ಲ, ಆಸ್ತಿ ಇಲ್ಲ, ಒಡವೆ ಇಲ್ಲ. ಪ್ರೀತಿ ಅವರ ಆಸ್ತಿ ಆಗಿರೋದ್ರಿಂದ ಅವರು ಯಾವುದೇ ಕಾರಣಕ್ಕೂ ನಮ್ಗೆ ಅದಿಲ್ಲ ಇದಿಲ್ಲ ಅನ್ನುವಂಥ ಕೊರಗನ್ನ ಅವ್ರು ಇಟ್ಕೊಂಡಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಮೊದಲನೇ ಪ್ಯಾರದಲ್ಲಿ ಅರ್ಥ ಮಾಡ್ಕೋಬಹುದು. ಎಲ್ಲದಕ್ಕೂ ಅವರಿಗೆ ಪ್ರೀತಿನೇ ಆಸ್ತಿ ಅಂತಾನೆ ತಿಳ್ಕೊಬಹುದು. ಇದಾದ ನಂತರ ಹತ್ತಿರಿರಲಿ, ಆಮೇಲೆ ಇಲ್ಲಿ ಹೇಳ್ತಾರೆ ನೋಡಿ, ಹತ್ತಿರಿರಲಿ ದೂರವಿರಲಿ ಅವನೇ ರಂಗಸಾಲೆ. ಆಮೇಲೆ ನೋಡಿ ಇಲ್ಲಿ ಹತ್ತಿರ ಇರಲಿ ದೂರ ಇರಲಿ ಅವನೇ ರಂಗಸಾಲೆ. ಕಣ್ಣು ಕಟ್ಟುವಂತಹ ಮೂರ್ತಿ, ಕಿವಿಗೆ ಮೆಚ್ಚಿನೋಲೆ. ಅಂದರೆ ಇಲ್ಲಿ ನಾಯಕನ ಮೇಲೆ ಪ್ರೀತಿ ಶುರುವಾಗಿದೆ, ಒಲವು ಶುರುವಾಗಿದೆ. ನಾಯಕಿಗೆ ಸದಾ ನಾಯಕನ ಚಿಂತೆ, ಆಸೆ, ಕನಸು. ಆತ ನಾಯಕಿಯ ರಂಗಸಾಲೆ. ರಂಗಸಾಲೆ ಅಂದರೆ ಇತ್ತೀಚೆಗೆ ಅದು ಅಷ್ಟೊಂದು ಉಪಯೋಗ ಮಾಡ್ತಾ ಇಲ್ಲ ವರ್ಡನ್ನ. ರಂಗಸಾಲೆ ಅಂದರೆ ಥಿಯೇಟರ್ ಅಂತ. ಇವಾಗ ಸಿನಿಮಾ ಟಾಕೀಸ್ ಬಗ್ಗೆ ನಾವು ಎಷ್ಟು ಅಟ್ರಾಕ್ಷನ್ ಅನ್ನು ಹೊಂದಿರ್ತೀವಲ್ಲ, ಹಾಗಾಗಿ ನನ್ನ ನಾಯಕ, ನನ್ನ ಪ್ರಿಯತಮನೇ ನನಗಿಲ್ಲಿ ಒಬ್ಬ ಸಿನಿಮಾ ಮಂದಿರ ಇದ್ದಂತೆ ಅಂತ ಅನ್ನುವಂಥ ರೀತಿಯಲ್ಲಿ ರಂಗಸಾಲೆ ಅನ್ನುವಂಥ ಪದವನ್ನು ಬೇಂದ್ರೆ ಅವರು ಬಳಸಿದ್ದಾರೆ. ಆಗಿನ ಕಾಲದಲ್ಲಿ ಈ ನಾಟಕಗಳನ್ನು ಆಡ್ತಾ ಇರುವಂಥ ಸಂದರ್ಭದಲ್ಲಿ ರಂಗಸಾಲೆ ಪದ ಹೆಚ್ಚಿಗೆ ಬಳಕೆಯಲ್ಲಿತ್ತು.
ಅವರಿಬ್ಬರು ಕೂಡ ನೋಡಿ ಇಲ್ಲಿ ಹತ್ತಿರವಿರಲಿ ದೂರ ಇರಲಿ, ಅವನೇ ನನ್ನ ರಂಗಸಾಲೆ, ಅಂದರೆ ಅವನೇ ನನಗೆ ಎಲ್ಲ ಅನ್ನುವಂಥ ರೀತಿ ಹೇಳ್ತಾ ಇದ್ದಾಳೆ. ಅವರಿಬ್ಬರು ಬಡವರಿರ್ಬೋದು, ಆದರೆ ಬಡವನಾದ ನಾಯಕ ಬಡವಿಯಾದ ನಾಯಕಿಗೆ ಕೊಡುವಂತಹ ಉಡುಗೊರೆ ಯಾವ ಶ್ರೀಮಂತನಿಗೆ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಆತ ನಾಯಕಿಯ ಕಿವಿಯಲ್ಲಿ ಉಲಿಯುವುದು ಅವಳ ರೂಪವನ್ನು, ಅವಳ ಮೇಲಿನ ಪ್ರೀತಿಯನ್ನು ನಾಯಕಿಗೆ ಕಿವಿಯಲು ಸಿಕ್ಕಿದ್ದು ಹಾಗೆ. ಅದಕ್ಕೆ ಅವಳು ಇಲ್ಲಿ ಹೇಳ್ತಾಳೆ, ಕಣ್ಣು ಕಟ್ಟುವಂಥ ಮೂರ್ತಿ, ಕಿವಿಗೆ ಮೆಚ್ಚಿನೋಲೆ, ಕಿವಿಗೆ ಮೆಚ್ಚಿನೋಲೆ. ಹಾಗಾಗಿ ಇಲ್ಲಿ ಆ ಕಿವಿಗೆ ಅದು ಅಂತಿಂತ ಕಿವಿಯೋಲೆ ಅಲ್ಲ, ಮೆಚ್ಚು ಕೊಟ್ಟಿರುವಂಥ ಕಿವಿಯೋಲೆ. ನಾಯಕಿಗೆ ಅದು ವಜ್ರದ ಓಲೆಗಿಂತ ಹೆಚ್ಚು ಬೆಲೆ ಬಾಳುವಂಥದ್ದು ಅಂತ ಅನ್ನಿಸ್ತಾ ಇದೆ. ಈ 4 ಸಾಲುಗಳು ಗಂಡು ಹೆಣ್ಣಿನ ಪ್ರೇಮಾಂಕುರದ ಘಟ್ಟವನ್ನು ಹೇಳ್ತಾ ಇದೆ. ಒಬ್ರಿಗೊಬ್ರು ನೋಡ್ತಾ ಕೂಡೋದು, ಮೆಚ್ಚಿಸ್ತಾ ಮಾತಾಡುವಂಥದ್ದು, ಅದೇ ಅವ್ರಿಗೆ ಒಂದು ಜೀವನದಲ್ಲಿ ಒಂದು ಸಂತೋಷ, ಆ ಸಂಭ್ರಮ, ಆ ಒಂದು ಸಡಗರ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನೂ ಇಲ್ಲದೆ ಇದ್ರು ಭಾವನೆಗಳ ಆ ಒಂದು ಸಂಗಮದಲ್ಲಿ ಅವರು ಯಾವ ರೀತಿ ಸೇರ್ಕೊಳ್ತಾ ಇದ್ರು, ಕೂತ್ಕೊಳ್ತಾ ಇದ್ರು, ಮಾತಾಡ್ತಾ ಇದ್ರು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ನಂತರದಲ್ಲಿ ನೋಡಿ ಇಲ್ಲಿ ಚಳಿಗೆ ಬಿಸಿಲಿಗೆ ಒಂದೇ ಅದನ ಅವನ ಮೈ ಮುಟ್ಟೆ, ಅಂದರೆ ಇಲ್ಲಿ ಚಳಿಗೆ ಬಿಸಿಲಿಗೊಂದೇ ಹದ ಅವನ ಮೈ ಮುಟ್ಟೆ, ಮೈಯ ಮುಟ್ಟೆ. ಅಂದರೆ ಇಲ್ಲಿ ಈಗ ಪ್ರೀತಿಯಿಂದ ಅವರು ಇಬ್ಬರೂ ಕೂಡ ಒಬ್ರಿಗೊಬ್ರು ಏನು ತಬ್ಬಿಕೊಳ್ಳುವಂತಹ ಸಂದರ್ಭ ನೋಡಿ. ಪ್ರೀತಿಯ ವಿಚಾರಗಳು ಇಲ್ಲಿ ಬರ್ತಾ ಇದೆ. ಪ್ರೇಮ ಈಗ ಮಾತು ನೋಟದಿಂದ ಮುಂದೆ ಸಾಗ್ಬಿಟ್ಟಿದೆ. ಪ್ರೀತಿ ಸಾಗಿದ ನಂತರ ಕೈ ಕೈ ತಾಗಿಸುವ ತಬ್ಬಿಕೊಳ್ಳುವ ಹಂತಕ್ಕೆ ಅವರ ಪ್ರೀತಿ ಬಂದಿದೆ. ನಾಯಕನ ಮೈಯನ್ನ ಚಳಿಯಲ್ಲಿ ಮುಟ್ಟಿದರೆ ನಾಯಕಿಯ ಮೈಯೆಲ್ಲ ಬಿಸಿಯಾಗುತ್ತಂತೆ. ಅದಕ್ಕೆ ಅವಳು ಇಲ್ಲಿ ಹೇಳ್ತಾಳೆ, ಚಳಿ ಬಿಸಿಲಿಗೊಂದೇ ಹದನ, ಅವನ ಮೈಯನ್ನು ಮುಟ್ಟಿದರೆ ನನಗೆ ಚಳಿ ಬಿಸಿಲಿಗೆ ಒಂದೇ ರೀತಿ ಅನಿಸುತ್ತೆ ನನಗೆ ಅಂತ ಹೇಳ್ತಾಳೆ. ಅವನ ಮೈಯನ್ನು ಮುಟ್ಟಿದರೆ ನನಗೆ ಆ ಥರ ಅನಿಸುತ್ತೆ. ಬಿಸಿಲಲ್ಲಿ ಆತನ ಮೈ ತಂಪು ಆಶ್ರಯವನ್ನು ಕೊಡುತ್ತೆ. ಅಂದರೆ ಇಲ್ಲಿ ಚಳಿಯಲ್ಲಿ ಮುಟ್ಟಿದರೆ ಮೈಯೆಲ್ಲ ಬಿಸಿ ಆಗುತ್ತೆ, ಬಿಸಿಲಲ್ಲಿ ಮುಟ್ಟಿದರೆ ಮೈಯೆಲ್ಲ ತಂಪಾಗುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಬೇಂದ್ರೆ ಈ ಮೂಲಕ ಪ್ರಸ್ತಾಪಿಸ್ತಾ ಇದ್ದಾರೆ. ಅದೇ ಗಳಿಗೆ ಮೈಯ ತುಂಬ ನನಗೆ ನವಿರು ಬಟ್ಟೆ, ಅಂದರೆ ಆ ಒಂದು ಸಂದರ್ಭ ನನಗೆ, ಆ ಒಂದು ಗಳಿಗೆ ನನಗೆ ಯಾವ ರೀತಿ ಅಂದರೆ ನಾಯಕಿಗೆ ಹೊಸ ಸೀರೆ ತರದಿದ್ರೂ ಪರವಾಗಿಲ್ಲ, ಆ ಒಂದು ಅವನನ್ನು ಸ್ಪರ್ಶಿಸುವಂತಹ ಸಂದರ್ಭನೇ ಇವಳಿಗೆ ಒಂದು ರೀತಿ ಪ್ರೀತಿಯ ಬಟ್ಟೆ ಅಂತ ಹೇಳ್ತಾಳೆ. ನವಿರು ಬಟ್ಟೆ, ನವಿರು ಅಂದರೆ ಪ್ರೀತಿ, ಆ ಪ್ರೀತಿಯ ಬಟ್ಟೆ ನನಗೆ ಅನ್ನುವಂಥ ಭಾವನೆಯನ್ನು ಹೇಳ್ತಾ ಇದ್ದಾಳೆ. ಮಾತು ನೋಟಗಳ ನಂತರ ಮುಟ್ಟುವುದರಲ್ಲಿ ಆಗುವ ರೋಮಾಂಚನ ಈ 4 ಸಾಲುಗಳಲ್ಲಿದೆ. ಆ ಸ್ಪರ್ಶದಲ್ಲೇ ಎಷ್ಟೆಲ್ಲ ಅವರಿಗೆ ಭಾವನೆಗಳು ಇರ್ತವೆ ಅನ್ನೋದನ್ನ ಇಲ್ಲಿ ಬೇಂದ್ರೆ ತಿಳಿಸ್ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಇದಾದ ಮೇಲೆ ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗೆ ಗೊತ್ತು, ತೋಳುಗಳಿಗೆ ತೋಳು ಬಂದು ಕೆನ್ನೆ ತುಂಬ ಮುತ್ತು. ಅಂದರೆ ಇಲ್ಲಿ ಆತ ಕೊಟ್ಟಂತಹ ವಸ್ತು ಒಡವೆ, ಅಂದರೆ ಇಲ್ಲಿ ಪ್ರೀತಿ ಅನ್ನುವಂಥದ್ದು ಮುಂದೆ ಇನ್ನು ಪ್ರಣಯ ಆಗ್ತಾ ಇದೆ, ಕಾಮನ ಕಾವೇರ್ತಾ ಇದೆ. ಅಂದರೆ ಆತ ಕೊಟ್ಟಂಥ ವಸ್ತು ಆ ಒಂದು ನೋಡಿ ಇಲ್ಲಿ ನಾಯಕನ ಅಪ್ಪುಗೆ ನಾಯಕಿಗೆ ತೋಳ ಬಂದಿ, ಆಕೆ ಹತ್ತಿರ ಕೊರಳಲ್ಲಿ ಮುತ್ತಿನ ಮಣಿ ಇಲ್ಲದಿದ್ದರೇನಂತೆ, ಆಕೆ ಕೆನ್ನೆ ತುಂಬ ಲೆಕ್ಕವಿಲ್ಲದಷ್ಟು ಮುತ್ತುಗಳನ್ನು ಆಕೆಗೆ ನಾಯಕ ಕೊಟ್ಟಿದ್ದಾನೆ. ನೋಡಿ, ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗೆ ಗೊತ್ತು, ಅವನು ಇಲ್ಲಿ ಕೊಟ್ಟಿರುವಂಥ ವಸ್ತು ಒಡವೆಗಳು ನನಗೆ ಮಾತ್ರ ಗೊತ್ತು. ಅಂದರೆ ಅವನು ಲೆಕ್ಕವಿಲ್ಲದಷ್ಟು ಮುತ್ತುಗಳನ್ನು ನಾಯಕ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ನಾಯಕ ಇನ್ನೂ ಭಾಳಷ್ಟು ಒಡವೆಗಳನ್ನು ಕೊಟ್ಟಿದ್ದಾನೆ, ಅದು ಅವನಿಗೆ ಮತ್ತು ಅವಳಿಗೆ ಮಾತ್ರ ಗೊತ್ತು ಅನ್ನೋದನ್ನ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ. ಬೇರೆ ಯಾರಿಗೂ ಗೊತ್ತಿಲ್ಲ ಅವನು ಕೊಟ್ಟಿರೋ ಗಿಫ್ಟ್ಗಳು ಅನ್ನುವಂಥದ್ದನ್ನು ಇಲ್ಲಿ ಆ ಒಂದು ಹೆಣ್ಣು ಹೇಳ್ತಾ ಇರುವಂಥದ್ದು ಗಂಡಿನ ಬಗ್ಗೆ. ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು, ಅಂದರೆ ಇಲ್ಲಿ ಆ ಕೆನ್ನೆ ತುಂಬ ಮುತ್ತು, ಆ ತೋಳುಗಳಿಗೆ ತೋಳ ಬಂದಿ, ಈ ರೀತಿ ಉಡುಗೊರೆಗಳನ್ನು ನನಗೆ ಕೊಟ್ಟಿದ್ದಾನೆ. ಅಂದರೆ ಈ 4 ಸಾಲಿನಲ್ಲಿ ಬೇಂದ್ರೆಯವರ ಶೃಂಗಾರ ರಸ ಭಾಳಷ್ಟು ಚೆನ್ನಾಗಿ ಹೊರಹೊಮ್ಮಿದೆ. ಆ ಮುತ್ತು ತೋಳುಬಂದಿ ವಿಚಾರಗಳು ಸುಂದರವಾಗಿ ಇಲ್ಲಿ ಹೊರಹೊಮ್ಮಿದೆ ಅಂತಲೇ ಹೇಳ್ಬೋದು. ಒಬ್ಬ ಯುವಕ ಯುವತಿಯ ನಡುವಿನ ಆ ಒಂದು ಭಾವನೆಗಳು, ಅಂದರೆ ಇಬ್ಬರು
ಪ್ರಣಯ ಪಕ್ಷಿಗಳ ಭಾವನೆಗಳು ಇಲ್ಲಿ ಅವರು ಹೊರ ಹಾಕ್ತಾ ಇರುವಂಥದ್ದು ವಿದ್ಯಾರ್ಥಿಗಳೇ. ನಂತರ ಇಲ್ಲಿ ಕೊನೆಯ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ, ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು, ಹೊಟ್ಟೆಗಿತ್ತ ಜೀವ ಫಲವ ತುಟಿಗೆ ಹಾಲು ಜೇನು. ಅಂದರೆ ಇಲ್ಲಿ ನಾಯಕ ಬಡವನಾದ್ರೇನು, ನಾಯಕಿಗೆ ಯಾವತ್ತೂ ಕೂಡ ಕುಂದು ಕೊರತೆಯನ್ನ ತೋರಿಲ್ಲ. ಅದಕ್ಕೋಸ್ಕರ ಕುಂದು ಕೊರತೆ ತೋರಲಿಲ್ಲ. ಆ ಕಾಲದಲ್ಲಿ ಗಂಡ ದುಡಿದು ತರಬೇಕಿತ್ತು. ಇವತ್ತಿನ ಥರ ಹೆಣ್ಮಕ್ಳು ಅವಾಗ ದುಡಿಯೋ ಥರ ಇರಲಿಲ್ಲ. ಆದರೂ ಕೂಡ ಗಂಡ ನನಗೆ ಕೊರತೆಯನ್ನ ಮಾಡಲಿಲ್ಲ, ಯಾವುದೇ ಕೊರತೆ ನನಗಾಗಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಬೇಕು ಹೆಚ್ಚಿಗೇನು, ಆತ ಕೊಟ್ಟ ಫಲ ಬಾಯಿಗಲ್ಲ ಹೊಟ್ಟೆಗೆ. ಮಗುವಿನ ಫಲ ಕೊಟ್ಟ ಚೆಲುವ ತಿನ್ನಲು ಉಣ್ಣಲು ಕಡಿಮೆ ಮಾಡಿಲ್ಲ, ಮತ್ತು ಇನ್ನು ಪ್ರೀತಿ ಮೊದಲಿನ ಹಾಗೆಯೇ ಇದೆ ಅನ್ನೋದನ್ನ ಹಾಲು ಜೇನು ಅನ್ನುವಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾಳೆ. ನೋಡಿ, ಅಲ್ಲಿ ಬೇಕು ಹೆಚ್ಚಿಗೇನು ಆದಮೇಲೆ ಹೊಟ್ಟೆಗಿತ್ತ ಜೀವ ಫಲವ ತುಟಿಗೆ ಹಾಲು ಜೇನು. ಅಂದರೆ ಹೊಟ್ಟೆಗೆ ಇಲ್ಲಿ ಜೀವ ಫಲ ಅಂತಂದರೆ ಮಗು ಆಗಿದೆ ಅವರಿಗೆ. ನಮಗೆ ಒಂದು ಸುಂದರ ಮಗುವನ್ನು ನನಗೆ ಅವನು ಕೊಟ್ಟ. ಹಾಗೆ ಇಲ್ಲಿ ತುಟಿಯ ಹಾಲು ಜೇನು ಅನ್ನುವಂಥದ್ದನ್ನು ಇಲ್ಲಿ ತುಟಿಯ ಹಾಲು ಜೇನು ಏನನ್ನು ಸೂಚಿಸ್ತಾ ಇದೆ ಅಂದರೆ, ನಾವು ಮದುವೆ ಆಗಿ ಇಷ್ಟು ವರ್ಷ ಆದರೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಒಂದು ಸುಖ ಸಂತೋಷ ಅವನ ಪ್ರೀತಿ ಹಾಗೇ ಇದೆ ಅನ್ನೋದನ್ನು ಅವಳು ಹೇಳ್ತಾ ಇದ್ದಾಳೆ. ಇಲ್ಲಿ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯ 4 ಸಾಲುಗಳಲ್ಲಿ ಮಗುವಾಗುವ ಸಂಸಾರ ಸಾಗಿಸುವಂತಹ ಸಂದರ್ಭದಲ್ಲಿನ ಮಾತುಗಳನ್ನು ಹೇಳ್ತಾ ಇದೆ. ಒಟ್ಟಾರೆ ಈ ಒಂದು ಪದ್ಯದಲ್ಲಿ ಕೆಲವು ಪ್ರಮುಖ ವಿಚಾರಗಳು ಏನನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಇಲ್ಲಿ ಒಲವಿನ ಶ್ರೀಮಂತಿಕೆ ಮುಂದೆ ಲೌಕಿಕ ಶ್ರೀಮಂತಿಕೆ ಏನೂ ಇಲ್ಲ ಅನ್ನೋದನ್ನ ಕವಿ ತೋರೋದಕ್ಕೆ ನಾಯಕಿಯನ್ನ ಬಡವಿ, ನಾಯಕನನ್ನು ಬಡವನಾಗಿಸಿದ್ದಾರೆ. ಹಾಗಾಗಿ ಇಲ್ಲಿ ಅಂದರೆ ಪ್ರೀತಿಯ ಶ್ರೀಮಂತಿಕೆ ಮುಂದೆ ಅದು ಕಾರು, ಬೈಕು, ಮನೆ, ವಸ್ತುಗಳಿಗಿಂತ ಪ್ರೀತಿಯ ಶ್ರೀಮಂತಿಕೆ ದೊಡ್ಡದು ಅಂತ ಹೇಳಿದ್ದಾರೆ. ಒಲವು ಶ್ರೀಮಂತಿಕೆಗಿಂತ ಹೆಚ್ಚು ಶ್ರೀಮಂತ, ಮತ್ತದು ಯಾವಾಗಲೂ ಹೆಚ್ಚಾಗುತ್ತಲೇ ಇರುವ ಶ್ರೀಮಂತಿಕೆ ಅನ್ನೋದನ್ನು ಕವಿತೆ ಸಾರುತ್ತೆ. ನೋಟದಲ್ಲಿ ಆರಂಭವಾಗುವ ಪ್ರೇಮವು ಮಾತಿನಲ್ಲಿ ಪರಸ್ಪರರನ್ನು ಮೆಚ್ಚಿಸುವ ಅನುರಾಗದಲ್ಲಿ ಮುಂದುವರೆದು ಯೌವನದ ಬಿಸಿಯಲ್ಲಿ ದೇಹಗಳು ತಾಗಿ ಪ್ರಣಯ ಆಗುತ್ತೆ. ಪ್ರಣಯ ಕಾಮ ಆಗುತ್ತೆ. ಕಾಮದಿಂದ ಮಮತೆಯ ಮಗು ಹುಟ್ಟುತ್ತೆ. ಅವನ್ನೆಲ್ಲ ಸೇರಿಸಿದರೆ ಒಲವು ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಒಲವೇ ನಮ್ಮ ಬದುಕು ಅನ್ನೋದಕ್ಕೆ ನೋಡಿ, ಇಲ್ಲಿ ಒಲವು ಬೆಳೆಯುವ ನೈಸರ್ಗಿಕ ರೀತಿಯದು. ಮೊದಲಿನ 4 ಸಾಲುಗಳು ಅರ್ಥವಾಗುವುದು. ಉಳಿದ 16 ಸಾಲು ಓದಿದ ಮೇಲೆ ಪ್ರೀತಿ ನಮ್ಮ ಬದುಕು ಅನ್ನದೇ ಒಲವೇ ನಮ್ಮ ಬದುಕು ಅಂತ ಯಾಕೆ ಬೇಂದ್ರೆ ಬರೀತಾರೆ ಅನ್ನೋದನ್ನ ನಾವಿಲ್ಲಿ ಪೂರ್ತಿ ಪದ್ಯ ಓದಿದ್ರೆ ಮಾತ್ರ ಅರ್ಥ ಆಗುತ್ತೆ. ಅಂದರೆ ಇದೆಲ್ಲ ಕೂಡ ಒಂದು ಪ್ರಾಸೆಸ್. ಇದು ಅಂದರೆ ಆ ಪ್ರೀತಿ ಹುಟ್ಟೋದಾಗಿರ್ಬೋದು, ಆ ಪ್ರೀತಿ ನೆಕ್ಸ್ಟ್ ಕಾಮನೆಯ ಭಾವನೆಗಳನ್ನು ಸೂಸುವಂಥದ್ದಾಗಿರ್ಬೋದು, ಮಗು ಆಗೋದಾಗಿರ್ಬೋದು, ಅದೆಲ್ಲ ಸೇರಿಕೊಂಡು ಮುಂದೆ ಬದುಕಾಗಿ ನಡ್ಕೊಂಡು ಹೋಗುವಂತಹ ಒಟ್ಟು ದೃಷ್ಟಿಯನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಕವಿ ಬೇಂದ್ರೆ ಮಾತಾಡ್ತಾ ಹೋಗಿದ್ದಾರೆ. ಇದಾಗಿತ್ತು ದ.ರಾ ಬೇಂದ್ರೆ ಅವರು ಬರೆದಂಥ ನಾನು ಬಡವಿ ಪದ್ಯದ ಕೆಲವು ಮುಖ್ಯವಾದಂಥ ವಿಚಾರಗಳು. ಈ ಒಂದು ಪದ್ಯ ನಿಮಗೆ ಇಷ್ಟ ಆಗಿದ್ರೆ, ನಮ್ಮ ಸಾರಾಂಶ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.